ನಮಸ್ಕಾರ ಸ್ನೇಹಿತರೆ, ಗೃಹಜ್ಯೋತಿಯಲ್ಲಿ ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ನಿಮ್ಮ ಮನೆ ಬಾಗಿಲಿಗೆ ಪರಿಶೀಲನಾ ಅಧಿಕಾರಿಗಳು ಬರ್ತಿದ್ದಾರೆ. ಸೊ ಈಗಾಗಲೇ ಒಂದು ವಿಷಯವನ್ನ ನಿಮಗೆ ಜ್ಞಾಪಕ ಮಾಡ್ತೀನಿ. ಯುಎಚ್ ಐ ಡಿ ನಂಬರ್ ಜನರೇಟ್ ಮಾಡಿ ಹೋಗಿದ್ರಲ್ವಾ, ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ರಲ್ವಾ, ಆ ಸ್ಟಿಕ್ಕರ್ನ ಅಂಟಿಸಿ ಹೋದಾಗ ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕೇಳಿದ್ರು. ಸೊ ಇದು ಒಂದು ರೀತಿಯಲ್ಲಿ ಅದೇ ಪ್ರಕಾರ ಅಂತ ಹೇಳಬಹುದು. ಆದ್ರೆ ಇದರಲ್ಲಿ ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳು ಮತ್ತೆ ಹೆಚ್ಚಿನ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಏನು ಕೊಡಬೇಕು, ನೀವು ಹೇಗೆ ಸಿಕ್ಕಾಕೊಳ್ತೀರಿ, ಅದರ ಬಗ್ಗೆ ಎಲ್ಲವೂ ಕೂಡ ನಾನು ಬಿಡಿಸಿ ಹೇಳ್ತೀನಿ. ಸೊ ಯಾಕೆ ಈ ಗೃಹಜ್ಯೋತಿಯಲ್ಲಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿದ್ರು, ಅದರ ಬಗ್ಗೆನೂ ಕೂಡ ಕಾರಣ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಗೃಹಜ್ಯೋತಿ ಪ್ರತಿಯೊಬ್ಬ ಮಹಿಳೆಯಲ್ಲಿ ಕೂಡ ಕರೆಂಟ್ ಬಿಲ್ ಅನ್ನ ಕಟ್ತಾ ಇರ್ತೀರಿ. ಸೊ ಫ್ರೀ ಆಗಿ 200 ಯೂನಿಟ್ ಅನ್ನ ಈಗ ಪಡ್ಕೊಳ್ತಾ ಇದ್ರಿ. ಆದ್ರೆ ಅದಕ್ಕೆ ತೆರೆ ಎಳಿಲಿಕ್ಕೆ ರಾಜ್ಯ ಸರ್ಕಾರ ಈ ಒಂದು ಮಾರ್ಗವನ್ನ ಅನುಸರಿಸಿದೆ. ಸೊ ಹಾಗಾದ್ರೆ ಬನ್ನಿ, ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳೋದು. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಮಾಡೇ ಮಾಡ್ತೀರಿ, ನಂಬಿಕೆ ಇದೆ. ಈಗ ಈ ಗೃಹಜ್ಯೋತಿ ಯೋಜನೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲು ಡಾಕ್ಯುಮೆಂಟ್ಸ್ಗಳು ಒಂದು ಕಡೆ, ಮೊದಲು ಮನೆ ನೋಡ್ತಾರೆ ಮೇಲಿಂದ ಕೆಳಗಡೆ. ಸೊ ಏನಾದ್ರೂ ಬಾಡಿಗೆ ಸಿಸ್ಟಮ್ಗಳಿದಾವ, 1 BHK, 2 BHK, 3 BHK, ಈ ರೀತಿ ಏನಾದ್ರೂ ಬಾಡಿಗೆ ಸಿಸ್ಟಮ್ಗಳನ್ನ ಮಾಡಿದಾರ. ಅದು ಒಂದೊಂದು ಫ್ಲಾಟ್ನಲ್ಲಿ 2 ರಿಂದ 3 ಬಾಡಿಗೆ ಸಿಸ್ಟಮ್ಗಳನ್ನು ಕೂಡ ಮಾಡಿರ್ತೀರಿ. 2 ಫ್ಲೋರು, 3 ಫ್ಲೋರು ಅಂತ ಹೇಳ್ಬಿಟ್ಟು ಅದೊಂಥರ ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿರ್ತೀರಿ. ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆ ಹೇಳ್ತಾ ಇಲ್ಲ, ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಸೊ ಈ ರೀತಿ ಬಹಳಷ್ಟು ಮನೆಗಳಲ್ಲಿ ನಡೆದಿದ್ದಾವೆ. ಯಾಕಂದ್ರೆ ಕೆಳಗಡೆ ಓನರ್ಸು, ಮೇಲ್ಗಡೆ ಬಾಡಿಗೆ ಸಿಸ್ಟಮ್ಗಳು, ಅಥವಾ ಓನರ್ಸ್ಗಳು ಇನ್ನೆಲ್ಲೋ ಬಾಡಿಗೆ ಸಿಸ್ಟಮ್ಗಳಿಗೋಸ್ಕರನೇ ಆ ಮನೆಯನ್ನ ಕಟ್ಟಿಸಿ ಬಿಟ್ಟಿರ್ತಾರೆ. ಒಂದು 3-4 ಫ್ಲೋರ್ಗಳನ್ನ ಕಟ್ಟಿಸಿ ಬಿಟ್ಟಿರ್ತಾರೆ. ಅಂಥದ್ರಲ್ಲಿ ಪ್ರತಿಯೊಂದು BHK ಅಂದ್ರೆ ಈಗ ಪ್ರತಿಯೊಂದು ಬೇರೆ ಬೇರೆ ಸಪರೇಟ್ ಆಗಿ ಬಾಡಿಗೆ ಸಿಸ್ಟಮ್ಗಳು ಇರ್ತಾವಲ್ಲ, ಅವಕ್ಕೆಲ್ಲವಕ್ಕೂ ಕೂಡ ಸಪರೇಟ್ ಆಗಿ ಈ ಮೀಟರ್ಗಳನ್ನ ಕುಣಿಸ್ಬಿಟ್ಟಿರ್ತಾರೆ. ಅದಕ್ಕೆ 200 ಯೂನಿಟ್ ಫ್ರೀ. ಈ ಒಂದು ಬಾಡಿಗೆ ಸಿಸ್ಟಮ್ಗೆ 200 ಯೂನಿಟ್ ಫ್ರೀ. ಈ ಒಂದು ಬಾಡಿಗೆ ಸಿಸ್ಟಮ್ಗೆ 200 ಯೂನಿಟ್ ಫ್ರೀ. ಈ ರೀತಿ ಮಾಡ್ಕೊತಾ ಹೋದಾಗ ಸರ್ಕಾರಕ್ಕೆ ಲಾಸ್ ಆಗತ್ತೆ. ನೀವೇನೋ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ರಿ, ಅದರಿಂದ ದುಡ್ಡನ್ನ ಕಳಿಸ್ತಾ ಇದ್ರಿ. ಆದ್ರೆ ಸರ್ಕಾರ ಅದರಿಂದ ದುಡ್ಡನ್ನ ಕಳ್ಕೊಳ್ತಾ ಇದೆ. ಸರ್ಕಾರ ವಿದ್ಯುತ್ ಇಲಾಖೆದಿಂದ ವಿದ್ಯುತ್ತನ್ನ ಖರೀದಿ ಮಾಡಿಕೊಳ್ಳೋದು, ಸುತ್ತ ಆ ಎಲ್ಲ ಕಂಪನಿಗಳಿಂದ ವಿದ್ಯುತ್ ಖರೀದಿ ಮಾಡಿಕೊಂಡು ನಿಮಗೆ ಫ್ರೀಯಾಗಿ ಯೂನಿಟ್ಗಳನ್ನ ಕೊಡೋದು. ಆದ್ರೆ ನೀವು ಅದರಿಂದ ಬಿಸ್ನೆಸ್ ಮಾಡೋದು. ಇದು ಯಾವ ಲೆಕ್ಕ? ಒಂದು ಮನೆಗೆ, ಆ ಮನೆಯಲ್ಲಿ ನೀವು ವಾಸವಾಗಿರಬೇಕು. ನಿಮಗೆ ಮಾತ್ರ ನಾವು 200 ಯೂನಿಟ್ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ನೀವು ಬಾಡಿಗೆ ಸಿಸ್ಟಮ್ಗಳನ್ನ ಮಾಡ್ಕೊಳ್ತೀರಿ, ಅದಕ್ಕೂ ನಾವು ಫ್ರೀ ಆಗಿ ಕೊಡ್ತೀವಿ. ನೀವು ಬಿಸ್ನೆಸ್ಗಳನ್ನ ಮಾಡ್ತೀರಿ, ಅದಕ್ಕೂ ನಾವು ಫ್ರೀ ಆಗಿ ಕೊಡ್ತೀವಿ. ಈ ರೀತಿ ಸರ್ಕಾರ ಹೇಳಿಲ್ಲ. ಇದಕ್ಕೂ ಕೂಡ ಕಾರಣ ಅರ್ಜಿ ಸಲ್ಲಿಸಲಿಕ್ಕೆ ಸರ್ಕಾರ ಹೊಸದಾಗಿ ಹೇಳಿರುವಂಥದ್ದು. ಇನ್ನು ಕೆಳಗಡೆ ಗೋಡಾವನ್ನು ಅಥವಾ ಬಿಸಿನೆಸ್ಸು, ಅಥವಾ ಬಿಸಿನೆಸ್ ಅಂದ ಬಳಿಕ ಎಲ್ಲವೂ ಕೂಡ ಬಂದ್ವೆ. ಟೈರ್ ಅಂಗಡಿ ಆಗಿರಲಿ ಅಥವಾ ಗೋಡಾವನ್ನೇ ಇಡಿ, ಯಾವುದೇ ವಸ್ತುಗಳ ಬಗ್ಗೆ, ಅಥವಾ ಬೇರೆಯವರ ಯಾವುದೋ ಒಂದು ಬಾಡಿಗೆಯನ್ನು ಕೊಟ್ಬಿಟ್ಟು ಅವರಲ್ಲಿ ಬಿಸಿನೆಸ್ ಇಡುವುದಾಗಿರಲಿ. ಉದಾಹರಣೆಗೆ ಈಗ ಹೋಟೆಲ್ಗಳನ್ನ ಇಡುವುದಾಗಿರಲಿ, ಅಥವಾ ಇನ್ನಿತರ ಅಂಗಡಿಗಳನ್ನ ಇಡುವುದಾಗಿರಲಿ, ಕಿರಾಣಿ ಶಾಪ್ ಆಗಿರಲಿ, ಇನ್ನಿತರ ವಸ್ತುಗಳ ಮಾರಾಟಕ್ಕಾಗಿ ನೀವು ಅಂಗಡಿಗಳನ್ನ ಬಾಡಿಗೆ ಕೊಟ್ಟಿರ್ತೀರಿ, ಅಥವಾ ನೀವೇ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ. ಅಲ್ಲಿಯೂ ಕೂಡ ಮೀಟರ್ ಬೇರೆ, ಮೇಲ್ಗಡೆ ನೀವು ಇರ್ತೀರಿ ಓನರ್ಸು, ಅಥವಾ ನೀವು ಬಾಡಿಗೆಗೋಸ್ಕರನೇ ಅದನ್ನ ಕಟ್ಟಿರ್ತೀರಿ. ಅಲ್ಲಿಯೂ ಕೂಡ ನೀವು 200 ಯೂನಿಟ್ ಫ್ರೀ ಆಗಿ ತೆಗೆದುಕೊಳ್ಳೋದಾದ್ರೆ ಆ ರೀತಿ ಸರ್ಕಾರ ಅವಕಾಶ ಮಾಡೋಕ್ ಕೊಡೋದಿಲ್ಲ. ನಾವು ಯಾರಿಗೆ ಕೊಡ್ತೀವಿ ಅಂದ್ರೆ, ಒಂದು ಮನೆಗೆ ಅವರು ಓನರ್ ಇರಬೇಕು, ಅದು ಬಡ ಕುಟುಂಬ ಆಗಿರಬೇಕು. ಅಂತವರಿಗೆ 200 ಯೂನಿಟ್ ಅನ್ನ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಸರ್ಕಾರ ಸ್ಪಷ್ಟಪಡಿಸಿತ್ತು. ಆದ್ರೆ ನೀವು ಬಿಸ್ನೆಸ್ ಗಳಿಗಾಗಿ ನೀವು ಯೂಸ್ ಮಾಡ್ಕೊಳ್ತಾ ಹೋದ್ರೆ, ಅದಕ್ಕಾಗಿ ಸರ್ಕಾರಕ್ಕೆ ಅಧಿಕೃತ ಮಾಹಿತಿ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಂತ ಹೇಳಿದ್ರು. ಈಗ ಮತ್ತೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ಕಳಿಸ್ತಿದ್ದಾರೆ. ಅಲ್ಲಿ ಬಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ದೀರಿ ಅನ್ನೋದಕ್ಕಿಂತನೂ ನಿಮ್ಮ ಮನೆಯಲ್ಲಿ ಎಷ್ಟು ಸರ್ಕಾರಿ ನೌಕರಸ್ಥರಿದ್ದಾರೆ, ಎಷ್ಟು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ನೀವು ಕಾರ್ಮಿಕರಾಗಿದ್ದೀರಾ, ಅದೇ ರೀತಿಯಾಗಿ ನಿಮ್ಮ ಹೊಲ ಗದ್ದೆಗಳು ಎಷ್ಟು, ನಿಮ್ಮ ಆಸ್ತಿ ಪಾಸ್ತಿಗಳು ಎಷ್ಟು, ಮತ್ತು ನಿಮ್ಮಲ್ಲಿ ಎಷ್ಟು 4 ವೀಲರ್ ವಾಹನಗಳಿದಾವೆ, 2 ವೀಲರ್ ವಾಹನಗಳೆಷ್ಟು, ನಿಮ್ಮ ಮನೆ ಸಿಟಿಯಲ್ಲಿದೆಯಾ ಅಥವಾ ಗ್ರಾಮೀಣ ಭಾಗದಲ್ಲಿದೆಯಾ, ನಿಮ್ಮ ಮನೆಯಲ್ಲಿ ಎಷ್ಟು ಮೀಟರ್ಗಳಿದಾವೆ, ಬಾಡಿಗೆ ಸಿಸ್ಟಮ್ಗಳಿದಾವ, ಅದೇ ರೀತಿಯಾಗಿ ಗೋಡೌನ್ಗಳನ್ನ ಇಟ್ಟಿದ್ದೀರಾ. ಸೊ ಇಂತಹ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ಅದನ್ನು ಕೂಡ ಕೇಳಲಾಗತ್ತೆ.
ಸೊ ಈ ವಾಸಸ್ಥಳ ಪ್ರಮಾಣ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ನೀವು ಅರ್ಜಿ ಸಲ್ಲಿಸುವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್‌ಗಳಿಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋಗಿರ್ತೀರಿ. ಆದ್ರೆ ಅಲ್ಲಿ ಬೇರೆ ಬೇರೆ ವಾಸಸ್ಥಳ ಪ್ರಮಾಣ ಪತ್ರವಂತೂ ನೀವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಒಂದೇ ವಾಸಸ್ಥಳ ಪ್ರಮಾಣ ಪತ್ರ, ಆದ್ರೆ ರೇಷನ್ ಕಾರ್ಡ್ ಬೇರೆ. ಅದರಿಂದನೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗುತ್ತೆ. ಒಟ್ಟಾರೆಯಾಗಿ ಸರ್ಕಾರ ಇಂತಹ ಎಲ್ಲ ಮಹಿಳೆಯರನ್ನ ಕಂಡು ಹಿಡಿಲಿಕ್ಕೆ ಏನೇನ್ ಪ್ರಯತ್ನ ಆಗುತ್ತೋ ಅದೆಲ್ಲವೂ ಕೂಡ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಇದು ಸಿಗಬೇಕು ಅನ್ನುವಂಥದ್ದು ಉದ್ದೇಶ. ಒಳ್ಳೆಯ ಉದ್ದೇಶನ ಈ ರೀತಿ ಮಾಡ್ಲೇಬೇಕು. ಯಾಕಂದ್ರೆ ನೂರಾರು ಕೋಟಿಗಟ್ಟಲೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ, ನಷ್ಟವಾಗ್ತಾ ಇದೆ. ಅದಕ್ಕಾಗಿ ಎಲಿಜಿಬಲ್ ಇದ್ದಂತಹ ಬಡ ಕುಟುಂಬಗಳಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗಬೇಕು. ಅದೇ ನಮ್ಮ ಅನಿಸಿಕೆ ಕೂಡ. ಇನ್ನು ಈ ಗೃಹಜ್ಯೋತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಬಂದು ಕೇಳ್ತಾರೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕೇಳಲಾಗತ್ತೆ, ಆಧಾರ್ ಕಾರ್ಡ್‌ಗಳು ಮನೆಯಲ್ಲಿರ್ತಕ್ಕಂತಹ ಎಲ್ಲರದ್ದು, ಅದೇ ರೀತಿಯಾಗಿ ನಿಮ್ಮ ವೋಟರ್ ಐಡಿ ಕೂಡ ಕೇಳ್ತಾರೆ. ಇದು ಇಂಪಾರ್ಟೆಂಟೇ. ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳಲಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಆ ಒಂದು ಕಾಸ್ಟ್ ಇನ್‌ಕಮ್‌ಗಳನ್ನು ಕೂಡ ಕೇಳಲಾಗತ್ತೆ. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಸೊ ಇವುಗಳನ್ನ ಕೇಳಿ ವೆರಿಫಿಕೇಷನ್ ಮಾಡಿ ನಿಮ್ಮಲ್ಲಿ ಏನೇನ್ ಡೀಟೇಲ್ಸ್ ಇದೆಯೋ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಹಂಚಿಕೊಡಲಾಗತ್ತೆ. ತದನಂತರ ಸರ್ಕಾರ ತೆಗೆದುಕೊಳ್ಳುವಂತಹ ಕ್ರಮಗಳು ಮುಂದೆ ನಡೀತಾ ಹೋಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಆಗಿರ್ಲಿ, ಅದರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಾಗಿರ್ಲಿ, ಇಲ್ಲ ಎಲಿಜಿಬಲ್ ಇದ್ರೆ ಅರ್ಜಿ ಸಲ್ಲಿಸಿಕೊಳ್ಳಿಕ್ಕೆ ಯಾವುದೇ ತೊಂದರೆ ಮಾಡದೇ ಇರುವಂಥದ್ದು. ಅರ್ಜಿ ಸಲ್ಲಿಸ್ಲಿಕ್ಕೆ ಹೋದಾಗ ನೀವು ಎಲಿಜಿಬಲ್ ಇರ್ಲಿಲ್ಲ ಅಂದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವಂಥದ್ದು. ಇದೆಲ್ಲವೂ ಕೂಡ ಪ್ರೊಸೆಸರ್ ಇದ್ದೇ ಇರುತ್ತೆ. ಓಕೆ. ಸೊ ಈ ರೀತಿ ಬಂದಾಗ ನೀವು ಏನ್ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಾನು ಪ್ರಶ್ನೆಗಳಂತೂ ಹೇಳಿದೀನಿ. ಉತ್ತರ ಕೊಡುವಂಥದ್ದು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ. ಸೊ ಎಲಿಜಿಬಲ್ ಇದ್ರೆ ಅಂತೂ ನೇರಾನೇರವಾಗಿ ಉತ್ತರ ಕೊಡ್ತೀರಿ. ನೀವು ಬಡ ಜನರಿರ್ತೀರಿ, ನೀವು ಅರ್ಹತೆ ಹೊಂದಿರ್ತೀರಿ. ಅದ್ರಲ್ಲೇನ್ ತೊಂದರೆ ಇಲ್ಲ. ಇನ್ನು ಯಾರು ಅರ್ಹತೆ ಹೊಂದಿರೋದಿಲ್ಲ ಅವ್ರಿಗೊಂದ್ ಸ್ವಲ್ಪ ಕಾಟ ಹೆಚ್ಚಾಗತ್ತೆ. ನೀವು ಉತ್ತರ ಏನ್ ಕೊಡ್ಬೇಕು ಅನ್ನುವಂಥದ್ದು ನೀವೇ ನಿರ್ಧರಿಸ್ಕೊಳ್ಳಿ. ಓಕೆ. ಇದಿಷ್ಟು ಮಾಹಿತಿಯಾಗಿತ್ತು, ತಿಳಿಸಿದ್ದೀನಿ. ಇದೇ ರೀತಿಯ ಇಂಪಾರ್ಟೆಂಟ್ ಮಾಹಿತಿಗಾಗಿ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈ ವಿಷಯವನ್ನ ರಾಜ್ಯದ ಎಲ್ಲ ಮಹಿಳೆಯರಿಗೆ, ಅಂದ್ರೆ ಎಲ್ಲ ಒಂದು ಕುಟುಂಬಸ್ಥರಿಗೆ ಈ ಒಂದು ರೇಷನ್ ಕಾರ್ಡ್ ಇದ್ದಂಥವರಿಗೆ, ಅದೇ ರೀತಿಯಾಗಿ ಕರೆಂಟ್ ಅಂತೂ ಎಲ್ಲರ ಮನೆಯಲ್ಲಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಟ್ಟಾರೆಯಾಗಿ ಸ್ನೇಹಿತರಿಗೆ, ಪರಿಚಯ ಇದ್ದವರಿಗೆ ಶೇರ್ ಮಾಡಿ.